ನಿಜವಾದ ಹಠವಾದಿ ಯಾವತ್ತೂ ನಿಲ್ಲೋದಿಲ್ಲ. ಅವನು 100 ಸಲ ಅಲ್ಲ 1000 ಸಲ ಫೇಲ್ ಆದ್ರೂ ಅವನ ಛಲ ಮಾತ್ರ ಕಡಿಮೆ ಆಗಲ್ಲ. ಸಕ್ಸಸ್ ಅನ್ನೋದು ಸಿಗೋ ತನಕ ಅವರು ನಿಲ್ಲಲ್ಲ. ಸಫಲತೆಯ ಬೆನ್ನತ್ತಿ ಎಷ್ಟೋ ಸೋಲುಗಳನ್ನ ಕಂಡ್ರು ಇವತ್ತು ಜಗತ್ತಿಗೆ ಬೆಳಕನ್ನ ಕೊಟ್ಟ ಮಹಾನ್ ವ್ಯಕ್ತಿಯ ಹುಚ್ಚುತನ ನಮ್ಮ ಕಣ್ಮುಂದೆನೇ ಇದೆ. ಜಸ್ಟ್ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ. ಅದು 2006ನೇ ಇಸ್ವಿ. ಒಬ್ಬ ಹುಡುಗ ಕ್ರಿಕೆಟ್ ಇನ್ನಿಂಗ್ಸ್ ಒಂದರಲ್ಲಿ ದಿನದ ಅಂತ್ಯಕ್ಕೆ 40 ರನ್ ಗಳಿಸಿ ಔಟ್ ಆಗದೆ ಉಳಿದಿದ್ದ. ಆ ದಿನ ಸಂಜೆ ಆ ಹುಡುಗನಿಗೆ ಅವನ ಮನೆಯಿಂದ ಒಂದು ಕರೆ ಬರುತ್ತೆ, ನಿನ್ ತಂದೆ ತೀರ್ಕೊಂಡಿದ್ದಾರೆ ಅಂತ. ಎಲ್ರು ಅನ್ಕೊಂಡಿದ್ರು ಆ ಹುಡುಗ ತಂದೆ ಅಂತ್ಯಕ್ರಿಯೆಗೆ ಹೋಗ್ತಾನೆ ಅಂತ. ಆದ್ರೆ ಆ ಹುಡುಗ ಮಾರನೇ ದಿನ ಬ್ಯಾಟ್ ಹಿಡಿದು ಕ್ರೀಸ್ಗೆ ಬಂದು ನಿಂತಿದ್ದ. ಅಂತಹ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಅವನು ಶತಕ ಬಾರಿಸಿ ತಂಡವನ್ನು ಗೆಲ್ಲಿಸಿ ಎಲ್ರು ಮನಸ್ಸನ್ನು ಗೆಲ್ತಾನೆ. ಇದಕ್ಕಂತಾರೆ ಹುಚ್ಚುತನ. ಆ ಹುಡುಗ ಯಾರು ಗೊತ್ತಾ? ಜಗತ್ತಿನ ಶ್ರೇಷ್ಠ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ. ಕೋಟಿಯಲ್ಲಿ ಒಬ್ಬರಿಗೆ ಇರುತ್ತೆ ಇಂಥ ಹುಚ್ಚುತನ. ತನ್ನ ಹಠವನ್ನ ಸಾಧಿಸಿಯೇ ತೀರ್ತೀನಿ ಅನ್ನೋ ಜನ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ. ಅಂತಹ ಸಾಲಲ್ಲಿ ನಿಲ್ತಾರೆ ದಶರಥ್ ಮಾಂಜಿ. ಅವನ ಪತ್ನಿ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ಹೋಗೋ ಮಾರ್ಗದಲ್ಲಿ ದೊಡ್ಡ ಬೆಟ್ಟ ಇರುತ್ತೆ. ಆ ಕಾರಣದಿಂದ ಅವನಿಗೆ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹೋಗೋಕ್ಕಾಗದೆ ಅವನ ಪತ್ನಿ ಸಾವನ್ನಪ್ತಾರೆ. ದಶರಥ್ ಮಾಂಜಿಗೆ ಕೆಟ್ಟ ಕೋಪ ಬರುತ್ತೆ. ಕೇವಲ ಹತೋಡಿಯ ಮುಖಾಂತರ 22 ವರ್ಷದಲ್ಲಿ 55 ಕಿಲೋಮೀಟರ್ ವಿಸ್ತೀರ್ಣದ ದೊಡ್ಡ ಬೆಟ್ಟವನ್ನೇ ಒಡೆದು ಹಾಕಿದ. ಇದು ಹುಚ್ಚುತನ ಅಲ್ಲದೆ ಮತ್ತಿನ್ನೇನು? ಆ ಹುಚ್ಚುತನ ಯಾವಾಗ ಬರ್ತದೆ? ಮನುಷ್ಯನ ಮನಸ್ಸು ಒಡೆದ ಮೇಲೆ. ಮತ್ತೊಬ್ಬರಿದ್ದಾರೆ, ಇವ್ರ ತಂದೆ ಮಾಡಿದ ಹಣ, ಆಸ್ತಿ, ಹೆಸರು ಇವೆಲ್ಲ ನೋಡಿದ್ರೆ 10 ಜನರೇಷನ್ಗಾಗುವಷ್ಟು ಆಸ್ತಿ ಇವರ ಹೆಸರಲ್ಲಿದೆ. ಆದ್ರೆ ಇವರ ಡೆಡಿಕೇಶನ್ ನೋಡಿದ್ರೆ ನಾವೆಲ್ಲ ಇವ್ರ ಮುಂದೆ ಏನು ಅಂದ್ರೆ ಏನೂ ಇಲ್ಲ. ಒಂದು ಚಿತ್ರಕ್ಕೆ ಇವರು ಮಾಡೋ ವರ್ಕೌಟ್ಸ್ ಯಾವ ಹೀರೋ ಕೂಡ ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಆಗಲ್ಲ. ಗಂಟೆಗಟ್ಟಲೆ ವರ್ಕೌಟ್ಸ್, ಪುಷಪ್ಸ್ ಹಾಗೂ ಜಿಮ್, ಸೈಕ್ಲಿಂಗ್ ಮನುಷ್ಯನ ದೇಹಕ್ಕೆ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ವರ್ಕೌಟ್ ಇವ್ರು ಮಾಡ್ತಾರೆ. ಇದೆಲ್ಲ ಇವರಿಗೆ ಅವಶ್ಯಕತೆನೂ ಇಲ್ಲ. ಆದ್ರೆ ಅವರು ಒಂದು ಚಿತ್ರಕ್ಕೆ ಮಾಡ್ಕೋತಿದ್ದ ತಯಾರಿ, ಪಾತ್ರಕ್ಕೆ ಕೊಡ್ತಿದ್ದ ಜೀವ ಅವರ ಹುಚ್ಚುತನ ಅನ್ನದೆ ಇನ್ನೇನನ್ಬೇಕು? ಇಂಥವ್ರನ್ನ ಮೀರ್ಸೋಕೆ ಯಾರ ಕೈಯಿಂದಲೂ ಆಗಲ್ಲ. ಎಸ್, ನಾನು ಹೇಳ್ತಾ ಇರೋದು ಕರ್ನಾಟಕದ ನಂಬರ್ 1 ಹೀರೋ ಪುನೀತ್ ರಾಜ್ಕುಮಾರ್ ಬಗ್ಗೆ. 65 ವರ್ಷದ ಒಬ್ಬ ಹಿರಿಯ ಜೀವ. ಇವ್ರು ಮಾಡಿದ ಅಡಿಗೆ 1000 ಸಲ ರಿಜೆಕ್ಟ್ ಮಾಡಿದ್ರು ಅವ್ರ ಸೋಲನ್ನು ಒಪ್ಕೊಳ್ದೆ, ಅವರ ಹಠವನ್ನ ಬಿಡದೆ ಇವತ್ತು KFC ಅನ್ನೋ ದೊಡ್ಡ ಆಲದ ಮರವನ್ನೇ ನೆಟ್ಟಿದ್ದಾರೆ. ಇದು ಹುಚ್ಚುತನ ಅಲ್ಲದೆ ಮತ್ತಿನ್ನೇನು? ಯಾವ ಹುಡುಗನಿಗೆ ಶಾಲೆಯಲ್ಲಿ ಕುಳಿತುಕೊಳ್ಳೋಕ್ಕೂ ಜಾಗ ಕೊಡ್ಲಿಲ್ವೋ, ಯಾವ ಹುಡುಗನಿಗೆ ಕುಡಿಯಲು ನೀರು ಕೊಡ್ಲಿಲ್ವೋ, ಯಾವ ಹುಡುಗನಿಗೆ ಮುಟ್ಟೋದಕ್ಕೂ ಕೂಡ ಇಷ್ಟಪಡ್ಲಿಲ್ವೋ, ಆ ಜನರ ಮಧ್ಯೆನೇ ಬೆಳೆದು ನಿಂತ ಆ ಹುಡುಗ ಮುಂದೆ ಕಷ್ಟಪಟ್ಟು ಓದಿ ಪದವಿ ಪಡೆದು ದೇಶದ ಸಂವಿಧಾನವನ್ನೇ ಬರೆಯುವ ಮಟ್ಟಕ್ಕೆ ಬೆಳೆದು ನಿಲ್ತಾರೆ ಅಂದ್ರೆ ಅದಕ್ಕೆ ಹುಚ್ಚುತನ ಅನ್ನದೆ ಮತ್ತಿನ್ನೇನನ್ಬೇಕು? ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ದೇಶದ ಹಿತಕ್ಕೋಸ್ಕರ ಹೋರಾಡಿ ತನ್ನ ತಾಕತ್ತು ಏನು ಅಂತ ತೋರಿಸಿ ಎಲ್ರಿಗೂ ಹಠ ಅಂದ್ರೆ ಏನು ಅಂತ ತೋರಿಸ್ಕೊಟ್ರು. ಇಂತಹ ಹುಚ್ಚುತನ, ಹಠ, ಛಲ ನಿಮ್ಮಲ್ಲಿ ಬರೋ ತನಕ ನೀವೊಬ್ಬ ಸಾಮಾನ್ಯ ಮನುಷ್ಯರಾಗಿಯೇ ಇರ್ತೀರಾ. ಸಪೋಸ್ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕ್ತೀನಿ ಅಂದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಿ ಉಳಿತೀರಾ. ಒಂದ್ ವೇಳೆ ನೀವು ಹುಚ್ಚುತನದಿಂದ ಜಗತ್ತನ್ನೇ ಗೆಲ್ತೀನಿ ಅಂತ ಹೊರಟ್ರೆ ನಿಮ್ಮನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.